ಹಿಮಾಚಲ ಪ್ರದೇಶದ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಪಾಂಡವ್ ಹುಬಳಿ ಮಳೆಯಿಂದಾಗಿ ಭೂಕುಸಿತ ಕೂಡ ಸಂಭವಿಸಿರುವಂತದ್ದು. ಹಿಮಾಚಲ ಪ್ರದೇಶದ ಹಲವೆಡೆ ಈಗಾಗಲೇ ವರುಣಾರ್ಭಟ ಜೋರಾಗಿದೆ. ಭಾರೀ ಮಳೆಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಕಡೆ ಭೂಕುಸಿತ ಕೂಡ ಆಗಿರುವಂತದ್ದು. ಪಾಂಡವ್ ಹುಬಳಿ ಮಳೆಯಿಂದಾಗಿ ಈಗಾಗಲೇ ಭೂಕುಸಿತ ಉಂಟಾಗಿದೆ. ಅಲ್ಲಿ ಮಂಡಿ ಚಂಡೀಗಢ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದನ್ನ ಮಾಡಲಾಗಿರುವಂತದ್ದು. ಹಿಮಾಚಲ ಪ್ರದೇಶದ ಹಲವೆಡೆ ಈಗಾಗಲೇ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಸೂಕ್ತ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಪಾಂಡವ್ ಹುಬಳಿ ಭೂಕುಸಿತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಂಡಿ ಚಂಡೀಗಢ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದ್ದಾವೆ ಎಲ್ಲ ಕಡೆನೂ ಕೂಡ. ಅದೇ ರೀತಿಯಾಗಿ ಈಗಲೂ ಕೂಡ ಹಿಮಾಚಲ ಪ್ರದೇಶದ ಹಲವೆಡೆ ಇದೇ ರೀತಿಯಾಗಿ ಆಗಿರುವಂಥದ್ದು. ಅಲ್ಲಿನ ಹೆದ್ದಾರಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕಂತಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅವಾಂತರಗಳು ಸೃಷ್ಟಿಯಾಗುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಸೂಕ್ತ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವ ನಿಟ್ಟಿನಲ್ಲಿ ಭೂಕುಸಿತ ಈಗಾಗಲೇ ಆಗೋಗಿರೋದ್ರಿಂದ ಪಾಂಡವ್ ಹುಬಳಿ ಮಂಡಿ ಮತ್ತೆ ಚಂಡೀಗಢ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂಥದ್ದು. ಪ್ರತಿನಿತ್ಯವೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಅಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮಳೆ ಆಗಿದೆ ಅಂತ ಅಂದ್ರೆ ಅಲ್ಲಿನ ಪ್ರದೇಶ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಮಣ್ಣು ಮಿಶ್ರಿತ ನೀರು ಹೋಗ್ತಾ ಇರುವಂಥದ್ದು. ಅಂತ ಸಂದರ್ಭದಲ್ಲಿ ರಸ್ತೆಯನ್ನ ಬಂದ್ ಮಾಡಲೇಬೇಕಾಗತ್ತೆ. ಯಾಕಂತ ಅಂದ್ರೆ ಕೆಲವೊಂದಷ್ಟು ಅಹಿತಕರ ಘಟನೆಗಳು ನಡೆಯುವಂತ ಚಾನ್ಸಸ್ ಇರುತ್ತೆ. ಹೆದ್ದಾರಿಗಳು ಬಿದ್ದು ಹೋಗ್ಬಹುದು, ಕುಸಿತವನ್ನ ಕಾಣಬಹುದು. ಇಂತಹ ಸಂದರ್ಭದಲ್ಲಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ರಸ್ತೆಗಳನ್ನ ಬಂದ್ ಮಾಡಬೇಕಾಗತ್ತೆ. ಈಗಾಗಲೇ ಭಾರೀ ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಭೂಕುಸಿತ ಸಂಭವಿಸಿದೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ. ನೀವು ನೋಡ್ತಾ ಇರಬಹುದು ಈ ಕಡೆ ದೃಶ್ಯದಲ್ಲಿ ಬೆಟ್ಟ ಕುಸಿತಾ ಇದೆ ಇಲ್ಲಿನ ಪ್ರದೇಶಗಳಲ್ಲಿ. ಪಾಂಡವ್ ಹುಬಳಿ ಮಳೆಯಿಂದಾಗಿ ಕುಸಿತಾ ಇರುವಂಥದ್ದು ಬೆಟ್ಟ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಆ ಒಂದು ಪ್ರಮಾಣದಲ್ಲಿ ಅಲ್ಲಿ ಮಳೆ ಆಗ್ತಾ ಇತ್ತು. ಇಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಭೂಕುಸಿತಗಳು ಆಗುವಂಥದ್ದು ಎಲ್ಲ ಕಡೆನೂ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಈಗಲೂ ಕೂಡ ಅಲ್ಲಿ ಮಳೆ ಆಗ್ತಾನೇ ಇದೆ ನಿರಂತರವಾಗಿ. ಹಾಗಾಗಿ ಈ ಕಡೆ ನಾವು ಹೆದ್ದಾರಿಯನ್ನ ಬಂದ್ ಕೂಡ ಮಾಡಲಾಗಿರುವಂಥದ್ದು. ಅಲ್ಲಿನ ಸರ್ಕಾರ ಮಂಡಿ ಮತ್ತೆ ಚಂಡೀಗಢ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಯಾಕಂತ ಅಂದ್ರೆ ಅಲ್ಲಿ ಆ ಒಂದು ಹೆದ್ದಾರಿಯಲ್ಲಿ ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇರೋದ್ರಿಂದ ಕೆಲವೊಮ್ಮೆ ವಾಹನ ಸಂಚಾರ ಆಗಬೇಕಾದಂತಹ ಸಂದರ್ಭದಲ್ಲಿ ಅವರ ಮೇಲೆ ಗುಡ್ಡ ಕುಸಿತಗಳಾಗುವಂತಹ ಸಂಭವ ಇರಬಹುದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಹೆದ್ದಾರಿಯನ್ನ ಕೂಡ ಬಂದ್ ಮಾಡಲಾಗಿರುವಂಥದ್ದು. ಕುಸಿತಾ ಇದೆ ಅಲ್ಲಿನ ಬೆಟ್ಟ. ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ನಿಟ್ಟಿನಲ್ಲಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು.